ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಮಾಜಿ ಶಾಸಕರುಗಳೇ, ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿಯವರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಇತರ ಎಲ್ಲ ಸ್ನೇಹಿತರ ಮಾಧ್ಯಮದ ಗೆಳೆಯರೇ, ಇದು ಒಂದು ಉಪಚುನಾವಣೆ. ಮೇಟಿಯವರು ಕಳೆದ ಬಾರಿ ನೀವೆಲ್ಲ ಆಯ್ಕೆ ಮಾಡಿದ್ರಿ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಹಾಗಾಗಿ ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಈ ಚುನಾವಣೆ ಬಂದಿದೆ. ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಬಯಸನೂ ಇರಲಿಲ್ಲ. ಅವರು ನಿಧನರಾದ್ರಿಂದ ಈ ಚುನಾವಣೆ ಅನಿವಾರ್ಯವಾಗಿ ಬರಬೇಕಾಯಿತು. ನೀವೆಲ್ಲರೂ ಕೂಡ 5 ವರ್ಷದಲ್ಲಿ 2ನೇ ಸಾರಿ ಮತ ಹಾಕ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಮ್ಮ ಸರ್ಕಾರ ಇನ್ನ 2 ವರ್ಷ ಇರುತ್ತದೆ. ಮೇ 20ಕ್ಕೆ ನಾವು ಅಧಿಕಾರಕ್ಕೆ ಬಂದದ್ದು. 2023 ಮೇ 20. 2028 ಮೇ 20ರವರೆಗೂ ನಮ್ಮದೇ ಸರ್ಕಾರ ಇರ್ತದೆ. ಈ ಅವಧಿಗೆ ಚುನಾವಣೆ ನಡೀಲೇಬೇಕಾಗ್ತದೆ. ಎಲೆಕ್ಷನ್ ಕಮಿಷನ್ ಅವರು ಚುನಾವಣೆ ಮಾಡ್ತಾರೆ. 6 ತಿಂಗಳೊಳಗಡೆ ನಿಧನರಾದರೆ ಚುನಾವಣೆ ನಡೆಯಲ್ಲ. 6 ತಿಂಗಳಿಗಿಂತ ಜಾಸ್ತಿ ಆದರೆ ಚುನಾವಣೆ ನಡೀತದೆ. ನೀವು ಎಲ್ಲರೂ ಕೂಡ ರಾಜಕೀಯವಾಗಿ ಪ್ರೌಢರಿದ್ದೀರಿ. ನಿಮಗೆಲ್ಲ ಗೊತ್ತಾಗ್ತಿದೆ, ಅರಿವಿದೆ ಅಂತೇಳಿ ನನ್ನ ಭಾವನೆ. ಇದು ಉಪಚುನಾವಣೆ ಆದದ್ರಿಂದ ಚುನಾವಣಾ ಪ್ರಚಾರ ಮಾಡೋದು, ಸರ್ಕಾರದ ಸಾಧನೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನಾವು ಜನರಿಗೆ 2023ರಲ್ಲಿ ಈ ಥರ ಹೇಳಿದ್ದು, ನಾವು ಇಷ್ಟನ್ನು ಮಾಡಿದ್ದೀವಿ, ಇನ್ನೂ ಮಾಡಬೇಕಾಗಿದೆ. ಏನೇನು ಮಾಡ್ತೀವಿ ಅಂತ ಹೇಳಿದ್ದೋ ಅವುಗಳನ್ನು, ಉಳಿದಿರ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಡ್ತೇವೆ. ಬಿಜೆಪಿಯವರು ಕೂಡ 9 ವರ್ಷ ಅಧಿಕಾರದಲ್ಲಿದ್ದರು ಕರ್ನಾಟಕದಲ್ಲಿ. 2008ರಿಂದ 13ರವರೆಗೆ, ಮತ್ತೆ 2019ರಿಂದ 23ರವರೆಗೆ. ಯಡಿಯೂರಪ್ಪನವರು 2 ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಯಡಿಯೂರಪ್ಪನವರು 2 ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ 4 ಜನ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು 1ನೇ ಅವಧಿನಲ್ಲಿ ಮುಖ್ಯಮಂತ್ರಿಗಳಾದರು. ಆಮೇಲೆ ಯಡಿಯೂರಪ್ಪನವರಿಗೆ ಇದಕ್ಕಿದೆಲ್ಲ ತೆಗೆದಾಕ್ಬಿಟ್ರು. 2019ರಲ್ಲಿ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ತೆಗೆದ್ಬಿಟ್ರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು. ಅವ್ರು 2 ವರ್ಷ ಇದ್ದರು. ಒಟ್ಟು 5 ಜನ ಮುಖ್ಯಮಂತ್ರಿಗಳಾದರು ಅವಧಿನಲ್ಲಿ. ಈಗ ನೀವು
ಈ ಚುನಾವಣೆಯಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಏನ್ ಹೇಳಿತ್ತು ಏನ್ ಮಾಡಿದೆ, ಭಾರತೀಯ ಜನತಾ ಪಕ್ಷ ಏನ್ ಹೇಳಿತ್ತು ಏನ್ ಮಾಡಿದೆ, ಇದನ್ನ ವಿಚಾರ ಮಾಡಬೇಕು. ಅವ್ರು ಏನ್ ಹೇಳಿದ್ರು, ಅವ್ರು ಏನ್ ಮಾಡಿದ್ರು, ನಾವೇನ್ ಹೇಳಿದ್ದು ನಾವೇನ್ ಮಾಡಿದ್ದೀವಿ. ನಾವು ಜನರಿಗೆ ಏನ್ ವಚನ ಕೊಟ್ಟಿದ್ದೋ ಆ ವಚನಗಳನ್ನ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇವೆ. ಕರ್ನಾಟಕದ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ ನಾನು, ಅಥವಾ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಬಿಟ್ಟಿದ್ದೀವಿ ಅಂತ ಹೇಳಕ್ ಹೋಗಲ್ಲ. ಆದರೆ ಕೆಲವು ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದು ಆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2013ರಿಂದ 2018ರವರೆಗೆ ನಾನೇ ಮುಖ್ಯಮಂತ್ರಿ ಆಗಿದ್ದೆ. 2013ರಿಂದ 2018ರವರೆಗೆ ನಾನೇ ಮುಖ್ಯಮಂತ್ರಿ ಆಗಿದ್ದೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ನಾವು ಸೋತು 2018ರಲ್ಲಿ ಸೋತು. ಮತ್ತೆ 2023ರಲ್ಲಿ ನಾವು ಗೆದ್ದು 136 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದವು. 136 ಸ್ಥಾನಗಳು. ಅದರಲ್ಲಿ ಈ ವರ್ಷದ ಅವಧಿನಲ್ಲಿ 3 ಬೈ ಎಲೆಕ್ಷನ್ಗಳು ಬಂದಿತ್ತು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ಸಂಡೂರು. 3ರಲ್ಲೂ ನಾವೇ ಗೆದ್ದು. ಬಿಜೆಪಿ ಗೆಲ್ಲಿಲ್ಲ. ಜನ ಸುಮ್ಮನೆ ಓಟ್ ಹಾಕಲ್ಲ. ಸುಮ್ಮನೆ ಓಟ್ ಹಾಕಲ್ಲ. ನಾವು ನುಡಿದಂತೆ ನಡೆದಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ. ಮತ್ತೆ ದೊಡ್ಡ ಅಂತರದಿಂದ ಗೆದ್ದಿದ್ದು ನಾವು. ಈ ಬೈ ಎಲೆಕ್ಷನ್ಗಳಲ್ಲಿ ಚನ್ನಪಟ್ಟಣದಲ್ಲಿ 22,000 ಮತಗಳ ಅಂತರದಿಂದ ಗೆದ್ದು, ಶಿಗ್ಗಾಂವ್ನಲ್ಲಿ 14,000 ಮತಗಳ ಅಂತರದಿಂದ ಗೆದ್ದು, ಆಮೇಲೆ ಸಂಡೂರಿನಲ್ಲಿ 12,000 ಮತಗಳ ಅಂತರದಿಂದ ಗೆದ್ದು. 3 ಕ್ಷೇತ್ರಗಳಲ್ಲಿ ಜನ ನಮ್ಮನ್ನ ಕೈ ಹಿಡಿದ್ರು. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಏನು ಹೇಳಿದ್ದೋ ಏನು ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಟ್ಟಿದ್ದು. ಜನ ವಿಮರ್ಶೆ ಮಾಡಿ ನಮಗೆ ವೋಟ್ ಕೊಟ್ಟರು. ಈಗ 2 ಉಪಚುನಾವಣೆಗಳು ಬಂದಿದ್ದಾವೆ. ಒಂದು ದಾವಣಗೆರೆಯಲ್ಲಿ, ಇನ್ನೊಂದು ಬಾಗಲಕೋಟೆಯಲ್ಲಿ. ಅಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಮೃತರಾದರು. ಇಲ್ಲಿ HY ಮೇಟಿಯವರು ಮೃತರಾದರು. ಹಾಗಾಗಿ 2 ಕಡೆ ಉಪಚುನಾವಣೆಗಳು ಬಂದಿದ್ದಾವೆ. ಕಾಂಗ್ರೆಸ್ನಲ್ಲಿ ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರಾದರೂ ಸಿಟ್ಟಿಂಗ್ ಮೆಂಬರು ಸತ್ತೋದ್ರೆ ಅವ್ರ ಮನೆಯವರಿಗೇನೆ ಟಿಕೆಟ್ ಕೊಡೋದು. ಉಪಚುನಾವಣೆಗಳಲ್ಲಿ ಅವ್ರ ಮನೆಯವರಿಗೇನೆ ಟಿಕೆಟ್ ಕೊಡೋದು. ಈಗ ದಾವಣಗೆರೆಯಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಸತ್ತು ಹೋದರು. ಅವ್ರ ಮೊಮ್ಮನಿಗೆ ಟಿಕೆಟ್ ಕೊಟ್ಟಿದ್ದೀವಿ.